ಹಲೋ ಎವ್ರಿವನ್, ಕೆಸೆಟ್ ಕಾಮರ್ಸ್ ಕನ್ನಡ ಕ್ಲಾಸ್ಗೆ ಸ್ವಾಗತ. ಸೊ ಇಲ್ಲಿ ಈ ವಿಡಿಯೋದಲ್ಲಿ ನಾವು ಯೂನಿಟ್ 1 ಏನಿದೆ ಬಿಸ್ನೆಸ್ ಎನ್ವಿರಾನ್ಮೆಂಟ್, ಅದರ ನೆಕ್ಸ್ಟ್ ಸೆಕೆಂಡ್ ಪಾರ್ಟನ್ನು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಹಿಯರ್ ಇಂಪಾರ್ಟೆನ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೇನೆ ಈ ವಿಡಿಯೋದಲ್ಲಿ. ಸೊ ಇಂಪಾರ್ಟೆನ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಆರ್ ಎಸ್ಟಾಬ್ಲಿಷಿಂಗ್ ಬಿಸ್ನೆಸ್, ಡೆವಲಪಿಂಗ್ ಬಿಸ್ನೆಸ್, ಗ್ರೋತ್ ಆಫ್ ಬಿಸ್ನೆಸ್ ಎಲ್ಲದೂ ಕೂಡ ತುಂಬ ಇಂಪಾರ್ಟೆಂಟ್ ಪ್ರೋಸೆಸ್ ಆಗಿರುತ್ತೆ. ಅದಕ್ಕೋಸ್ಕರ ಇಂಪಾರ್ಟೆನ್ಸ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅನ್ನೋದು ಯಾವ ಥರ ಇಂಪಾರ್ಟೆಂಟ್ ಆಗಿರುತ್ತೆ ಅನ್ನೋದನ್ನ ಲೆಟಸ್ ಡಿಸ್ಕಸ್ ಹಿಯರ್. ಸೊ ಫಸ್ಟ್ ಹೆಲ್ಪ್ಸ್ ಇನ್ ಡಿಸಿಷನ್ ಮೇಕಿಂಗ್ ಅಂತ. ಸೊ ಹೆಲ್ಪ್ಸ್ ಇನ್ ಡಿಸಿಷನ್ ಮೇಕಿಂಗ್, ಬಿಸ್ನೆಸ್ ಎನ್ವಿರಾನ್ಮೆಂಟ್ ಯಾವ ಥರ ಹೆಲ್ಪ್ ಮಾಡುತ್ತೆ ಅಂತ ಅಂದರೆ ಬಿಸ್ನೆಸ್ ಗ್ರೋತ್ ಆಗೋಕ್ಕೆ ಅವ್ರ ಬಿಸ್ನೆಸ್ಸಲ್ಲಿ ಟು ಅರ್ನ್ ದ ಪ್ರಾಫಿಟ್ ಯಾವ ಥರ ಡಿಸಿಷನ್ನ ತೊಗೋಬೋದು ಅನ್ನೋದನ್ನು ಹೆಲ್ಪ್ ಮಾಡುತ್ತೆ ಅಂದರೆ ಮೇಕ್ ಎಫೆಕ್ಟಿವ್ ಡಿಸಿಷನ್ಸ್. ಸೊ ಎಫೆಕ್ಟಿವ್ ಡಿಸಿಷನ್ಸ್ನ ತೊಗೊಂಡು ಹೌ ಟು ಅರ್ನ್ ದ ಪ್ರಾಫಿಟ್ ಆರ್ ಹೌ ಟು ಫುಲ್ಫಿಲ್ ದ ಕಸ್ಟಮರ್ ನೀಡ್ಸ್ ಆರ್ ದ ಡಿಮ್ಯಾಂಡ್ಸ್ ಅನ್ನೋದಕ್ಕೆ ಹೆಲ್ಪ್ ಮಾಡೋದೆ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂತ. ಸೊ ಫಸ್ಟ್ ಒನ್ ಹೆಲ್ಪ್ಸ್ ಇನ್ ಡಿಸಿಷನ್ ಮೇಕಿಂಗ್. ಸೊ ಸೆಕೆಂಡ್ ಒನ್ ಹೆಲ್ಪ್ಸ್ ಇನ್ ನಾಲೆಜ್ ಆಫ್ ಇಂಟರ್ನಲ್ ಎನ್ವಿರಾನ್ಮೆಂಟ್. ಸೊ ಮೋಸ್ಟ್ ಕಾಮನ್ ಆಗಿ ನಮಗೆ ಗೊತ್ತಿರೋ ಹಾಗೆ ಬಿಸ್ನೆಸ್ ಎನ್ವಿರಾನ್ಮೆಂಟಲ್ಲಿ 2 types ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ಸ್. ಒನ್ ಈಸ್ ಇಂಟರ್ನಲ್ ಎನ್ವಿರಾನ್ಮೆಂಟ್ ಆ್ಯಂಡ್ ಅನದರ್ ಒನ್ ಈಸ್ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್. ಆಲ್ರೆಡಿ ವಿ ನೋ ದಟ್ ಅಲ್ವಾ. ಸೊ ಅದರಲ್ಲಿ internal environment and external both also playing very important role itself. But before going to the part of external environment, internal environment, knowledge of internal environment is very important. So internal environment anta andre business policies agirbodu, objectives of business. So one of the business we established anta andre, so what about the basic objective of that, basic aim of that business ಅನ್ನೋದನ್ನು ಸೆಟ್ ಮಾಡಿರ್ತೀವಿ. ಸೊ source of raw material, strategies to growth of the business. So simply we establish one of the production wing or the business anta andre how strategies we should make, some of the strategies to implement the business activities and growth of the business activities also ಅಲ್ವಾ. ಸೊ ಇದೆಲ್ಲದನ್ನು ನಾವೇನಂತ ಕರಿತೀವಿ ಅಂತ ಅಂದರೆ ಇಂಟರ್ನಲ್ ಎನ್ವಿರಾನ್ಮೆಂಟ್ ಆರ್ ಇಂಟರ್ನಲ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂತ ಕರಿತೀವಿ. ಸೊ ಇದೆಲ್ಲದ್ರ ಬಗ್ಗೆ ಪ್ರಾಪರ್ ನಾಲೆಜ್ ಇದ್ದರೆ ಮಾತ್ರ ವಿ ಕ್ಯಾನ್ ಎಸ್ಟಾಬ್ಲಿಷ್ ಒನ್ ಆಫ್ ದ ಸಕ್ಸಸ್ಫುಲ್ ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಅಂತ. ಅದಕ್ಕೋಸ್ಕರ ಸೊ ಇದೆಲ್ಲ ನಾಲೆಜ್ ನಮಗೆ ಹೇಗೆ ಸಿಗುತ್ತೆ ಅಂತ ಅಂದರೆ ಡ್ಯೂ ಟು ದ ಪಾರ್ಟ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್. ಬಿಸ್ನೆಸ್ ಎನ್ವಿರಾನ್ಮೆಂಟಿಂದ ಇದೆಲ್ಲ ನಾಲೆಜ್ ಏನಾಗ್ತಾ ಇದೆ ಅಂದರೆ ನಮಗೆ ಸಿಗ್ತಾ ಇದೆ. ಸೊ ನೆಕ್ಸ್ಟ್ ಒನ್ ಅನಾಲಿಸಿಸ್ ಆ್ಯಂಡ್ evaluation of planning. So analysis and evaluation of planning. ಸೊ ಮೇಕಿಂಗ್ ಡಿಸಿಷನ್, ಮೇಕಿಂಗ್ ಪ್ಲ್ಯಾನಿಂಗ್ ಟು ಗ್ರೋತ್ ಆಫ್ ದ ಬಿಸ್ನೆಸ್ ಎಲ್ಲದೂ ಕೂಡ ಇಂಪಾರ್ಟೆಂಟ್ ಸ್ಟೇಜ್ ಆಫ್ ದ ಬಿಸ್ನೆಸ್ ಅಂತಲೇ ಕರಿತೀವಿ. ಸೊ ಸಕ್ಸಸ್ಫುಲ್ ಪ್ಲ್ಯಾನಿಂಗ್ ಇದ್ದರೆ ಏನು ಮಾಡ್ಬೋದು, ವಿ ಕ್ಯಾನ್ ಸಾಲ್ವ್ ದ ಫ್ಯೂಚರ್ ಪ್ರಾಬ್ಲಮ್ ಸಕ್ಸಸ್ಫುಲಿ ಅಂತ. ಸೊ ಒನ್ ಆಫ್ ದ ಬಿಸ್ನೆಸ್ ವಿ ಎಸ್ಟಾಬ್ಲಿಷ್ ಅಂತ ಅಂದರೆ ಪ್ರಾಬ್ಲಮ್ಸ್ ಆರ್ ಅಕರಿಂಗ್ ಕಾಮನ್ ಇನ್ ದ ಪಾರ್ಟ್ ಆಫ್ ದಟ್. ಸೊ ಪ್ರಾಬ್ಲಮ್ಸ್ ಬರ್ತಾ ಇದೆ ಅಂತ ಅಂದರೆ ವಿ ಶುಡ್ ಫೈಂಡ್ ದ ಸೊಲ್ಯೂಷನ್ ಅಂತ ಅರ್ಥ. ಸೊ ಹೌ ಟು ಸಾಲ್ವ್ ದ ಪ್ರಾಬ್ಲಮ್, ಫ್ಯೂಚರ್ ಪ್ರಾಬ್ಲಮ್ಸ್ ಆ್ಯಂಡ್ ಆಲ್. ಸೊ ಹೌ ವಿ ಕ್ಯಾನ್ ಗೆಟ್ ಈಸಿ ಸೊಲ್ಯೂಷನನ್ನು ಒಂದು ಪ್ರಾಪರ್ ಪ್ಲ್ಯಾನ್ ಮತ್ತು ಎವ್ಯಾಲ್ಯೂಯೇಷನ್ ಮಾಡೋಕ್ಕೆ ಹೆಲ್ಪ್ ಮಾಡುವಂಥದ್ದು ಯಾವುದು ಅಂದರೆ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂತ. ಸೊ ನೆಕ್ಸ್ಟ್ ಒನ್ ಹೆಲ್ಪ್ಫುಲ್ ಇನ್ ಪ್ರಾಪರ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್. ಸೊ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್ ಅಂತ ಬಂದಾಗ ಮೇನ್ಲಿ 2 type ಆಫ್ ರಿಸೋರ್ಸಸ್ ವಿ ಕ್ಯಾನ್ ಫೈಂಡ್ ಇಟ್ ಅಂತ. ಒನ್ ಈಸ್ ನ್ಯಾಚುರಲ್ ರಿಸೋರ್ಸಸ್ ಆ್ಯಂಡ್ ಅನದರ್ ಒನ್ ಈಸ್ ಹ್ಯೂಮನ್ ರಿಸೋರ್ಸಸ್. ಸೊ ನ್ಯಾಚುರಲ್ ರಿಸೋರ್ಸಸ್ ಆ್ಯಂಡ್ ಹ್ಯೂಮನ್ ರಿಸೋರ್ಸಸ್ both also playing very important role. ಯಾಕೆ ಅಂತ ಅಂದರೆ ಒನ್ ಆಫ್ ದ ಬಿಸ್ನೆಸ್ ವಿ ಎಸ್ಟಾಬ್ಲಿಷ್ ಅಂತ ಅಂದರೆ ನ್ಯಾಚುರಲ್ ರಿಸೋರ್ಸಸ್ ರೋಲು ಕೂಡ ಇರುತ್ತೆ, ಅದ್ರ ಜೊತೆಗೆ ಹ್ಯೂಮನ್ ರಿಸೋರ್ಸಸ್ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನ್ಯಾಚುರಲ್ ರಿಸೋರ್ಸಸ್ ಅಂತ ಅಂದರೆ ನಥಿಂಗ್ ಬಟ್ ಸಮ್ ಆಫ್ ದ ರಿಸೋರ್ಸಸ್, ಫಾರ್ ಎಕ್ಸಾಂಪಲ್ ರಾ ಮಟೀರಿಯಲ್ಸ್ ಆ್ಯಂಡ್ ಆಲ್. ಸೊ ಇದೆಲ್ಲನೂ ಏನಂತ ಕರಿತೀವಿ ಅಂದರೆ ನ್ಯಾಚುರಲ್ ರಿಸೋರ್ಸಸ್ ಅಂತ ಕರಿತೀವಿ. ಹ್ಯೂಮನ್ ರಿಸೋರ್ಸಸ್ ಅಂತ ಅಂದರೆ ಹೌ ಟು ರನ್ ದ ಬಿಸ್ನೆಸ್, ಹೌ ಟು ಆಪರೇಟ್ ದ ಮಷಿನರೀಸ್ ಆ್ಯಂಡ್ ಆಲ್, ಹೌ ಟು ಮ್ಯಾನೇಜ್ ದ ಪ್ರೊಡಕ್ಷನ್ ವಿಂಗ್, ಹೌ ಟು ಮ್ಯಾನೇಜ್ ದ ಡಿಸ್ಟ್ರಿಬ್ಯೂಷನ್ ವಿಂಗ್. ಸೊ ಇದೆಲ್ಲ ಅದು ಯಾವ ಅಂಡರಲ್ಲಿ ಬರುತ್ತೆ ಅಂತ ಅಂದರೆ ಹ್ಯೂಮನ್ ರಿಸೋರ್ಸ್ ಅಂಡರಲ್ಲಿ ಬರುತ್ತೆ. ಸೊ ನ್ಯಾಚುರಲ್ ರಿಸೋರ್ಸನ್ನು ಪ್ರಾಪರಾಗಿ ಯುಟಿಲೈಸ್ ಮಾಡಿಕೊಂಡು ಹ್ಯೂಮನ್ ರಿಸೋರ್ಸನ್ನು ಪ್ರಾಪರಾಗಿ ಯುಟಿಲೈಸ್ ಮಾಡಿಕೊಂಡು ಹೌ ಟು ಗ್ರೋ ದ ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಅನ್ನೋ ನಾಲೆಜ್ ಎಲ್ಲಿಂದ ಸಿಗುತ್ತೆ ಅಂತ ಅಂದರೆ ಬಿಸ್ನೆಸ್ ಎನ್ವಿರಾನ್ಮೆಂಟಿಂದ ಸಿಗುತ್ತೆ.
ಸೊ ಅದ್ರ ಜೊತೆಗೆ ನೆಕ್ಸ್ಟ್ ಒನ್ ಡೆವಲಪ್ ದ ಕಾಂಪಿಟೇಷನ್ ಎಬಿಲಿಟಿ. ಸೊ ಡೆವಲಪ್ ದ ಕಾಂಪಿಟೇಷನ್ ಎಬಿಲಿಟಿ ಆರ್ ದ ಕಾಂಪಿಟೇಷನ್ ಅಂತ ಅಂದರೆ ನಾಟ್ ಓನ್ಲಿ ಇನ್ ದ ಬಿಸ್ನೆಸ್, ಎಲ್ಲ ಫೀಲ್ಡಲ್ಲೂ ಕೂಡ ಕಾಮನ್ ಆಗಿರುತ್ತೆ. ಸೊ ವಿ ಆರ್ ಎಸ್ಟಾಬ್ಲಿಷಿಂಗ್ ಬಿಸ್ನೆಸ್ ಅಂತ ಅಂದಾಗ ವಿ ಶುಡ್ ಡೆವಲಪ್ ದ ಕಾಂಪಿಟೇಷನ್ ಎಬಿಲಿಟಿ. ಯಾಕೆ ಅಂತ ಅಂದರೆ ಈಗ ಒನ್ ಆಫ್ ದ ಪ್ರೊಡಕ್ಷನ್ ಥಿಂಗ್ ವಿ ಹ್ಯಾವ್ ಸ್ಟಾರ್ಟೆಡ್, ಒನ್ ಕೈಂಡ್ ಆಫ್ ದ ಗೂಡ್ಸ್ ವಿ ಆರ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಅಂದರೆ ಸೊ ನಮ್ಮದು ಒಂದೇ ಇಂಡಸ್ಟ್ರಿ ಆರ್ ದ ಪ್ರೊಡಕ್ಷನ್ ಯೂನಿಟ್ ಇರೋದಿಲ್ಲ. ಅದ್ರ ಜೊತೆಗೆ ಲಾಟ್ ಆಫ್ ಡಿಫರೆಂಟ್ ಕಂಪನೀಸ್ ಪ್ರೊಡ್ಯೂಸಿಂಗ್ ದ ಸೇಮ್ ಕೈಂಡ್ ಆಫ್ ದ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ಕಾಂಪಿಟೇಟ್ ಕೊಡುವಂಥ ಎಬಿಲಿಟಿನ ಏನು ಮಾಡ್ಕೋಬೇಕು, ಡೆವಲಪ್ ಮಾಡ್ಕೋಬೇಕು. ಸೊ ಕಾಂಪಿಟೇಷನ್ ಕೊಡುವಂಥ ಎಬಿಲಿಟಿನ ಡೆವಲಪ್ ಮಾಡ್ಕೋಬೇಕು ಅಂತ ಅಂದರೆ ಯಾವ ಥರ ಕಾಂಪಿಟೇಷನ್ ಕೊಡ್ಬೋದು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಕಾಂಪಿಟೇಷನ್ ಎಬಿಲಿಟಿ ಅಂತ ಅಂದರೆ ಫಾರ್ ಎಕ್ಸಾಂಪಲ್ ಸೇಮ್ ಕೈಂಡ್ ಆಫ್ ದ ಗುಡ್ಸ್, ವೆರಿ ಗುಡ್ ಎಕ್ಸಾಂಪಲ್ ಅಂತ ಅಂದರೆ ಯಾವುದೋ ಒಂದು ಪೆನ್ನು ಪೆನ್ಸಿಲ್, ಸಮ್ ಆಫ್ ದಟ್ ಗೂಡ್ಸ್ ವಿ ಆರ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಅಂದರೆ ಅದೇ ಗೂಡ್ಸನ್ನು ಬೇರೆ ಕಂಪನಿಯವರು ಕೂಡ ಏನು ಮಾಡ್ತಾ ಇರ್ತಾರೆ, ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರ್ತಾರೆ. ಸೊ ಅವ್ರ ಜೊತೆಗೆ ನಾವು ಕಾಂಪೀಟ್ ಮಾಡಬೇಕು ಅಂತ ಅಂದರೆ ನಮ್ಮ ಒಂದು ಎಫರ್ಟ್ ಯಾವ ಥರ ಇರಬೇಕು, ನಮ್ಮ ಒಂದು ಎಬಿಲಿಟಿ ಯಾವ ಥರ ಬಿಲ್ಡ್ ಮಾಡ್ಕೋಬೇಕು ಅಂತಂದರೆ ಫಾರ್ ಎಕ್ಸಾಂಪಲ್ ಕ್ವಾಲಿಟಿ ಗೂಡ್ಸನ್ನು ಪ್ರೊವೈಡ್ ಮಾಡಬೇಕು. ಸೊ ಅವರು ಕೊಡ್ತಾ ಇರೋ ಗೂಡ್ಸ್ಗಿಂತ ನಾವು ಪ್ರೊವೈಡ್ ಮಾಡ್ತಾ ಇರೋ ಕನ್ಸ್ಯೂಮರ್ಗೆ ಪ್ರೊವೈಡ್ ಮಾಡ್ತಾ ಇರೋ ಗೂಡ್ಸ್ ಕ್ವಾಲಿಟಿ ಏನಾಗಿರಬೇಕು ಅಂತ ಅಂದರೆ ಹೈ ಆಗಿರಬೇಕು. ಆವಾಗ ಮೋಸ್ಟ್ ಕಾಮನ್ಲಿ ಕನ್ಸ್ಯೂಮರ್ಸ್ ಆರ್ ಟರ್ನಿಂಗ್ ಫ್ರಮ್ ದ್ಯಾಟ್ ಕಂಪನಿ ಗೂಡ್ಸ್ ಟು ಅವರ್ ಕಂಪನಿ ಗೂಡ್ಸ್ ಅಂತ. ಸೊ ಕ್ವಾಲಿಟಿ ಗೂಡ್ಸ್ ಇನ್ಕ್ಲೂಡಿಂಗ್ ಒನ್ ಆಫ್ ದ ಕಾಂಪಿಟೇಷನ್ ಎಬಿಲಿಟಿ ಅಂತ. ಸೊ ರಿಡಕ್ಷನ್ ಆಫ್ ಪ್ರೈಸ್. So comparing to other different goods and all, our company goods means we should try to reduce the cost of that ಗೂಡ್ಸ್ ಆರ್ ಸರ್ವಿಸಸ್ ಅಂತ. ಸೊ ಕಾಸ್ಟನ್ನು ರೆಡ್ಯೂಸ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಮೋಸ್ಟ್ ಕಾಮನ್ ಆಗಿ ಆಟೋಮೆಟಿಕ್ಕಾಗಿ ಡಿಮ್ಯಾಂಡ್ ಆಫ್ ದ ಗೂಡ್ಸ್ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅಂತ. ಸೊ ಅದು ಕೂಡ ಒನ್ ಆಫ್ ದ ಕಾಂಪಿಟೇಷನ್ ಎಬಿಲಿಟಿ ಅಂತಲೇ ಕರಿತೀವಿ. ಸೊ ಅಟ್ ಪ್ರೆಸೆಂಟಲ್ಲಿ ಯಾವ ಥರ ಇದೆ ಅಂತ ಅಂದರೆ ಡೆಲಿವರಿ ಆಫ್ ಗೂಡ್ಸ್ ಟು ದ ಕನ್ಸ್ಯೂಮರ್. ಸೊ ದ್ಯಾಟ್ ಈಸ್ ಆಲ್ಸೋ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಥಿಂಗ್ ಅಂತ. ಸೊ ಇವಾಗಿನ ಒಂದು ಇದರಲ್ಲಿ ಆನ್ಲೈನ್ ಮಾರ್ಕೆಟಿಂಗ್ ಈಸ್ ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ಮಾರ್ಕೆಟಿಂಗ್ ಸಿಸ್ಟಮ್ ಅಂತ ಹೇಳ್ಬೋದು. ಸೊ ಆನ್ಲೈನ್ ಮಾರ್ಕೆಟಿಂಗ್ ಸಿಸ್ಟಮ್ ಇದ್ದಾಗ ಡೆಲಿವರಿ ಆಫ್ ಗೂಡ್ಸ್ ಟು ಕನ್ಸ್ಯೂಮರ್ಸ್ ಹೌಸ್, ಸೊ ಅದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸಮ್ ಕಂಪನೀಸ್ ಆರ್ ಪ್ರೊವೈಡಿಂಗ್ ದಟ್ ಡೆಲಿವರಿ ಸರ್ವಿಸಸ್ ಆ್ಯಂಡ್ ಆಲ್, ಸಮ್ ಕಂಪನೀಸ್ ಆರ್ ನಾಟ್ ಪ್ರೊವೈಡಿಂಗ್ ದಟ್ ಡೆಲಿವರಿ ಸರ್ವಿಸಸ್ ಆರ್ ಆನ್ಲೈನ್ ಸರ್ವಿಸಸ್. ಸೊ ಅದ್ರ ಮೇಲೆ ಕೂಡ ಏನಾಗಿರುತ್ತೆ ಅಂತ ಅಂದರೆ ಕಂಪನಿ ಆರ್ ದ ಬಿಸ್ನೆಸ್ ಗ್ರೋತ್ ಡಿಪೆಂಡ್ ಆಗಿರುತ್ತೆ. ಸೊ ವಿ ಆರ್ ಪ್ರೊವೈಡಿಂಗ್ ಪ್ರಾಪರ್ ಡೆಲಿವರಿ ಸರ್ವಿಸ್ ಟು ದ ಕನ್ಸ್ಯೂಮರ್ಸ್ ಅಂತ ಅಂದರೆ ಮೋಸ್ಟ್ ಕಾಮನ್ಲಿ ಕನ್ಸ್ಯೂಮರ್ಸ್ ಆರ್ ಅಟ್ರಾಕ್ಟೆಡ್ ಟು ಅವರ್ ಪ್ರಾಡಕ್ಟ್ ಆರ್ ದ ಅವರ್ ಸರ್ವಿಸಸ್ ಅಂತ. ಸೊ ದಿಸ್ ಕಾಂಪಿಟೇಷನ್ ಅಬಿಲಿಟಿ ಆಲ್ಸೋ ಇನ್ಕ್ಲೂಡಿಂಗ್ ಇನ್ ದ ಪಾರ್ಟ್ ಆಫ್ ದ ಬಿಸ್ನೆಸ್ ಆ್ಯಕ್ಟಿವಿಟೀಸ್. ಸೊ ಇದೆಲ್ಲದು ಕೂಡ ಒನ್ ಆಫ್ ದ ಇಂಪಾರ್ಟೆನ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂತ. ಸೊ ದಿಸ್ ಒನ್ ಆಫ್ ದ ಸಿಂಪಲ್ ಆ್ಯಂಡ್ ಸ್ಮಾಲ್ topic here I completed that. So we can meet in another topic of that business environment. Thank you all.